ಗೌರಿ ಅವರು ಮನೇಲಿ ಇಲ್ವಾ? ಗೌರಿ ಅವ್ರನ್ನ ಕರೀರಿ. ಓ, ಬನ್ನಿ ಪೊಲೀಸಪ್ಪ, ಬನ್ನಿ ಬನ್ನಿ, ಕುಂತ್ಕೊ ಬನ್ನಿ. ಏನ್ ಸಮಾಚಾರ? ನೋಡಿ, ಗೌರಿ ಅವ್ರನ್ನ ಕರೀರಿ, ಮಾತಾಡ್ಬೇಕು. ಅವರೇ ತಾನೇ ಬಂದ್ಬಿಟ್ಟೆಲ್ಲ ಕಂಪ್ಲೇಂಟ್ ಕೊಟ್ಟರು, ಒಡವೆ ಕಳ್ದೋಗಿದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಮ್ಗೆ ಯಾಕೋ ಅವ್ರ ಮೇಲೆ ಏನಿ ಅನುಮಾನ ಬರ್ತೈತೆ. ಆ ಅವ್ರೇನಿ ಒಡವೆ ಎಲ್ಲ ಎತ್ತಿಕೊಂಡಿರ್ಬೋದಲ್ವಾ? ಇವ್ರನ್ನೂ ವಿಚಾರಣೆ ಮಾಡ್ಬೇಕಲ್ವಾ? ಇದೇನ್ ಪೊಲೀಸಪ್ಪ, ನಿಮ್ಗೂ ತಲೆನಾಗ ಬುದ್ಧಿನಾರ ಕಡಿಮೆ ಕಡಿಮೆ ಆಗೋಗ್ಬಿಟ್ಟೈತಾ? ಹುಡ್ಗಿ ನಮ್ಮ ಸೊಸೆ ಕದಿಯೋದಂತದ್ ಏನೈತೆ? ಸರಿ, ನನ್ನ ಸೊಸೆನೇ ನೀಯೇ ಕದ್ಲು ಅಂತಾನೆ ನೀವು ಅನ್ಕೊಳ್ಳಿ. ನನ್ನ ಸೊಸೆ ಏನಾರ ಒಡವೆ ಕದ್ರೆ ನನ್ನ ಸೊಸೆನೇ ನೀಯೇ ಕೊಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಊರಾಗೆಲ್ಲ ರೂಲ್ಸ್ ಐತೆ ತಾನೇ? ಅದು ನೀವು ಗೆಪ್ತಿ ಕಳ್ದಿದ್ದಂಗೆ ಅದು ಹೆಂಗ್ ಮಾತಾಡ್ತೀರಿ ನೀವು? ಈಗ ನನ್ನ ಸೊಸೆ ಏನಾರ ಕಳ್ತನ ಮಾಡಿದ್ರೆ, ಅಧ್ಯಕ್ಷ ಏನಾರ ಅವ್ರ ಮನೆಗಿದ್ದಾಗ ಒಡವೆ ಕಳ್ತನ ಆದ್ರೆ ಅವನೇನಿಯ ಒಡವೆ ಜವಾಬ್ದಾರಿ ಇತ್ಕೊಂಡು ಫುಲ್ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾಲದಿಂದನೂ ಹಳೆ ಕಾಲದಿಂದನೂ ಇದೇ ನಡ್ಕೊಂಬಿಟ್ಟು ಬಂದಿರೋದು. ಅಂತದ್ರಾಗ ನೀವು ಪರವಾಗಿಲ್ಲ, ಏನ್ ಪಿಲೇಟುಗಳು ಮೇಲೆ ಪಿಲೇಟುಗಳು ಇದು ಚೇಂಜ್ ಮಾಡ್ಕೊಂಡು ಓಡಾಡ್ತೀರಾ? ಯಾರು ಹೇಳಿದ್ರು ನಿಮ್ಗೆ ನನ್ನ ಸೊಸೆ ಕಳ್ತನ ಮಾಡ್ಬಿಟ್ಟು ಮಾಡಿಕೊಂಡವಳೆ ಅಂತ? ಸರಿ, ಕಳ್ತನ ಮಾಡಿದ್ರು ನಾವೇ ಕೊಟ್ಕೊಡ್ಬೇಕಲ್ಲ ಪೊಲೀಸಪ್ಪ ಕಾಸನ್ನ? ಇದೊಳ್ಳೆ ಚೆನ್ನಾಗಿ ನೀವು ವ್ಯವಹಾರಗಳ ಮಾಡ್ತೀರಲ್ಲ. ನಮ್ಮ ಊರ್ದು ನಿಮ್ಗೆ ಏನೂ ಗೊತ್ತಿಲ್ಲ. ನನ್ನ ಸೊಸೆ ಕಳ್ತನ ಮಾಡೋ ಅಂತ ಇವಂಗ್ ಸಲ್ವೇ ಅಲ್ಲ. ಏನಾರ ಇದ್ರೆ ನೀವು ಹುಡ್ಕಕ್ಕಾಗಕ್ಕಿಲ್ಲ ಅಂತ ಹೇಳಿ ನನ್ನ ಸೊಸೆ ಮೇಲೆ ಎತ್ತಾಕ್ಬೇಡಿ. ಅಬ್ಬಾ, ಅವ್ರಿಗೂ ನಮ್ಮ ಊರಾಗ ರೂಲ್ಸ್ ಏನೈತೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ನನಗೆ ಹಿಂಗೆಲ್ಲನೂ ಮಾತಾಡ್ತಾರೆ. ನೋಡಿ, ತಗೊಳ್ಳಿ ಕಾಫಿನ, ಅವ್ರ ಹತ್ರ ನಾನು ಮಾತಾಡ್ತೀನಿ. ನೋಡಿ ಮೇಡಮ್, ಊರಾಗೀಗ ತುಂಬಾ ಜನದ ಮನೆ ಎಲ್ಲ ಮನೆಯೂ ಚೆಕ್ ಮಾಡಿದ್ದೀನಿ. ಈಗ ಗೊತ್ತು, ಎಲ್ಲರ ಮನೆ ಚೆಕ್ ಮಾಡಿದ್ರು ಬೇರೆ ಊರಿಗೆಲ್ಲ ಸಾಕ್ಸಿರ್ತಾರೆ ಒಡವೆನ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದ್ರೂ ನಾನು ಹೇಳ್ಬೇಕಲ್ವಾ ಮೇಡಮ್? ನೋಡಿ, ಊರಾಗೆ ಸ್ವಲ್ಪ ಜನ ಎಲ್ಲ ನಿಮ್ಮ ಮೇಲೆ ಡೌಟ್ ಪಡ್ತಾವ್ರೆ. ನೀವು ಫಸ್ಟ್ ಟೈಮ್ ಅಂತಲ್ವಾ ಆಗಿರೋದು ಊರ ಅಧ್ಯಕ್ಷೆ, ಒಡವೆ ನೋಡ್ಬಿಟ್ಟು ಇಲ್ಲ ನಾವೇ ಬಳಸ್ಕೊಬಿಡೋಣ ಅಂತ ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಹೇಳ್ತಿದ್ರು. ಅಂದರೆ ನಿಮ್ಮ ಅತ್ತೆಯವರೇ ಹೇಳಿದ್ದಿ ಮಾತನ್ನ, ಅದಕ್ಕೆ ನಿಮ್ಮನ್ನ ಒಂದ್ಸಲ ವಿಚಾರಣೆ ಮಾಡೋಣ ಅಂತ ಬಂದೆ. ಆದರೆ ಇವ್ರು ಹೇಳಿರೋ ಪ್ರಕಾರ ಒಡವೆ ಕಳ್ತನ ಆದರೆ ನೀವೇ ಕೊಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಇದೆ. ಅಂದರೆ ನೀವು ಒಡವೆ ಕದಿಯೋಕ್ಕೆ ಸಾಧ್ಯನೇ ಇಲ್ವಲ್ಲ? ಯಾಕಂದರೆ ಕದ್ರೂ ಆ ಒಡವೆನ ನೀವೇ ಕಟ್ಕೊಡ್ಬೇಕಲ್ವಾ? ನೋಡಿ ಪೊಲೀಸ್ ಅವರೇ, ನಮಗೂ ನಮ್ಮ ಅತ್ತೆಗೂ ಆಗ್ಬರಕ್ಕಿಲ್ಲ. ನಮ್ಮ ಅತ್ತೆ ನನ್ನ ಬಗ್ಗೆ 1000 ಹೇಳ್ತಾರೆ. ನೋಡಿ, ನಾನೇ ಪೊಲೀಸ್ ಸ್ಟೇಷನ್ ತಕ್ಕ ಬರೋಣ ಅಂತ ಅನ್ಕೊಂಡಿದ್ದೆ. ಅಯ್ಯೋ, ಮರ್ತೇ ಹೋಗ್ಬಿಟ್ಟೆ, ಟೈಮ್ ಇರಲಿಲ್ಲ. ನೋಡಿ, ನಮ್ಮ ಮನೇಲಿ ನಾನು ನನ್ನ ಮಗ ಯಾವಾಗೂ ತರಲೆ ಮಾಡ್ತಾ ಇರ್ತಾನೆ. ಅದಕ್ಕೆ ನಮ್ಮ ಮನೆಗೆ ಇರಲಿ ಅಂತ ಒಂದು CC ಕ್ಯಾಮ್ರಾನ ಹಾಕ್ಸಿದ್ದೆ ನಾನು. ಇಲ್ಲಿ ಹಾಲಲ್ಲಿ ನನ್ನ ಮಗ ಏನು ಮಾಡ್ತಿರ್ತಾನೆ ಅಂತ ಊರಿಗೆ ಹೋದ್ರೂ ನೋಡ್ಬೋದಲ್ವಾ? ನಾನು ಎಲ್ಲಿಗಾದ್ರೂ ಹೋದ್ರೂ ನೋಡ್ಬೋದಲ್ವಾ? ನನ್ನ ಮಗನ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಹೋಯ್ತಿರ್ತೀನಲ್ವಾ? ಅವಾಗ ನನ್ನ ಮಗ ಏನಾದ ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ CC ಕ್ಯಾಮ್ರಾ ಹಾಕ್ಸಿದ್ದೆ. ಆ CC ಕ್ಯಾಮ್ರಾದಾಗ ಏನಾದರೂ ನಮಗೆ ಉಪಯೋಗ ಬರೋದೈತಾ? ಅವತ್ತು ಕಳ್ತನ ಆಗೋ ದಿನ ನಮ್ಮ CC ಕ್ಯಾಮ್ರಾ ವರ್ಕ್ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಫುಟೇಜ್ ಎಲ್ಲ ತೆಗೆದುಬಿಟ್ಟು ಲ್ಯಾಪ್ಟಾಪಾಗಿ ಇಕ್ಕಿದ್ದೀನಿ. ಇಲ್ಲಿ ತಂದ್ಬಿಟ್ಟು ತೋರಿಸ್ತೀನಿ. ಓ, CC ಕ್ಯಾಮ್ರಾ? ನಾನು ಯೋಚನೆ ಮಾಡಿಲ್ಲ ಈ ಹಳ್ಳಿಗಳಲ್ಲೂ CC ಕ್ಯಾಮ್ರಾ ಹಾಕ್ಸಿರ್ತಾರೆ ಅಂತ ಹೇಳಿ. ಒಳ್ಳೇದೇ ಆಯಿತು. ನಾನು ಓಪನ್ ಮಾಡ್ಬಿಟ್ಟು ಏನು ನೋಡಿಲ್ಲ ಇನ್ನೂ. ನೀವು ಕುಂತ್ಕೊಳ್ಳಿ, ನಾನು ಲ್ಯಾಪ್ಟಾಪ್ಗೆ ಹಾಕ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಇದು ಅವತ್ತೇನೇ ಹೇಳಿದ್ರೆ ಇಷ್ಟೊತ್ತಿಗೆ ಸಮಸ್ಯೆನೇ ಬಗೆಹರಿದಿರೋದಲ್ವೇ ನಮ್ಮ? ಅವತ್ತು ಹೇಳ್ದಿದ್ದಂಗೆ ಇವತ್ತು ಹೇಳಿ ಪರವಾಗಿಲ್ಲ ಬಿಡು, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸದ್ಯ ಇವಾಗಾದ್ರೂ ಹೇಳ್ತಿದ್ದೀರಲ್ಲ, ಓಕೆ, ಹೋಗ್ಬಿಟ್ಟು ಬೇಗ ತಗೊಂಡ್ಬಿಟ್ಟು ಬನ್ನಿ. ಒಂದ್ಸಲ ಚೆಕ್ ಮಾಡ್ಬಿಡೋಣ. ಸದ್ಯ ನಮಗೆ ತಲೆನೋವಾದ್ರೂ ಕಡಿಮೆ ಆಗ್ತೈತೆ. ಯಾರು ಕಳ್ತನ ಮಾಡೋರೆ ಯಾರು ಕಳ್ತನ ಮಾಡಿಲ್ಲ ಅಂತನಾದ್ರೂ ಗೊತ್ತಾಗ್ತೈತೆ. ಹಾಂ ಸರ್. ನೋಡಿ ಸರ್, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕಂತೆ. ನೀವು ಹಂಗೆ ಏನೇ ಮಾಡಬೇಕು. ಈ ಇದ್ರಾಗ ಎಲ್ಲನೂ ಇವಾಗ ಸೌರಿಯವ್ರು ಅಂತ ಅನ್ಕೊಂಡ್ರ ಈಗ ಎಲ್ಲನೂ ಸರಿ ಇಲ್ಲ. ಅದಕ್ಕೆ ಹೇಳೋದು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸೇ ನೋಡಬೇಕು ಅಂತ ಹೇಳಿ. ಸರ್, ಏನು ಮಾಡೋಣ, ನಮ್ಮದು ಪೊಲೀಸ್ ಬುದ್ಧಿ. ಎಲ್ಲರ ಮೇಲೂ ನಮಗೆ ಅನುಮಾನನೇ ಜಾಸ್ತಿ. ನೋಡಿ, ಫುಟೇಜ್ ಎಲ್ಲನೂ ಇದ್ರೊಳಗಡೆ ರೆಕಾರ್ಡ್ ಮಾಡ್ಬಿಟ್ಟು ಹಾಕಿದ್ದೀನಿ. ನಾನೊಂದ್ಸಲ ಚೆಕ್ ಮಾಡೋಣ ಅನ್ಕೊಂಡೆ, ಟೈಮ್ ಇರಲಿಲ್ಲ. ನೀವು ಬಂದಿದ್ದು ಒಳ್ಳೇದಾಯ್ತು. ಒಂದ್ಸಲ ನೀವೇ ಚೆಕ್ ಮಾಡಿ. ಯಾವ ಡೇಟಲ್ಲಿ ಎಲ್ಲ ಆಗಿದ್ದು? ಲಾಸ್ಟ್ ವೀಕಲ್ಲ? ಹೌದು ಸರ್, ಹೌದು, ಲಾಸ್ಟ್ ವೀಕ್ ನೋಡಿ ಒಂದ್ಸಲ ಎಲ್ಲ. ನನ್ನ ಸೊಸೆ ಏನು ಅಷ್ಟು ಅಡ್ಡಿ ಅಲ್ಲ ಸರ್. ಪಾರಿನಾಗೆಲ್ಲ ಕೆಲಸ ಮಾಡೈತೆ. ಈಗಲೂ ಮನೆ ಕುತ್ಕೊಂಡು ಯಾಕೆ ವೇಸ್ಟ್ ಮಾಡ್ಬೇಕು ಟೇಮ ಅಂತ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲನೂ ಮಾಡ್ತದೆ ಸರ್ ನನ್ನ ಸೊಸೆ. ಸುಮ್ಮನೆ ಕುತ್ಕೊಳ್ಳೋಂಥ ಕ್ಯಾಟಗರಿನೆಲ್ಲ ಸರ್ ನನ್ನ ಸೊಸೆದು. ಮಾಡ್ತಾನೆ ಇರೋದೇ ಕೆಲಸ ಯಾವಾಗೂ ನನ್ನ ಸೊಸೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ನನ್ನ ಸೊಸೆ ಅಂತೂ ಕೆಲಸ ಮಾಡ್ತಾನೆ ಇರ್ತಾಳೆ. ನೀವು ಒಂದ್ಕಿಂತ ಚೆಕ್ ಮಾಡ್ಬಿಟ್ಟು ನೋಡಿ, ಯಾರು ಕಳ್ಳಿಗಳು ಯಾರಿದು ಅಂತ ಗೊತ್ತಾಯ್ತದೆ. ಇದೇನಿದು? ಬಂಗಾರಮ್ಮ ಅಲ್ವಾ? ಬಂಗಾರಮ್ಮ ಮಗಳು. ಹೌದಾ ಸರ್, ಮನೆಗೆ ಬಂದಿರೋದು? ನೋಡಿ ನೋಡಿ. ಅಯ್ಯೋ, ಇಲ್ಲಿ ನೋಡಿ ಗೌಡ್ರೆ, ಬಂಗಾರಮ್ಮ ನಿಮ್ಮ ಹೆಂಡತಿನೂ ನಿಮ್ಮ ಮಗಳು ಇಬ್ರು ಮನೆ ಒಳಗಡೆ ಬಂದಿರೋದೈತೆ. ಸುಮ್ಮನೆ ಏನಾದರೂ ಮನೆ ಒಳಗಡೆ ಬಂದಿದ್ರೆ ಇಲ್ಲ ಕಳ್ತನ ಮಾಡಕ್ಕೆ ಬಂದಿದ್ರ ಅಂತ ಮಾತ್ರ ನೋಡ್ಬೇಕಷ್ಟೇ. ಇವಾಗ ನಾವು ನೋಡೋಣ ಇರಿ, ಸುಮ್ಮನೆ ಬಂದಿದ್ರಾ ಇಲ್ಲ ಏನಕ್ಕೆ ಬಂದಿದ್ರು ಅಂತ. ಇಬ್ರು ಹಿಂದೆಗಡೆ ಬಾಗಿಲಿಂದನೇ ಬಂದವ್ರೆ. ಅಲ್ಲೋಡಿ, ಎಲ್ಲ ತೋರಿಸ್ತಿದೆ ಹಿಂದೆಗಡೆ ಬಾಗಿಲಿಂದ ಬಂದಿರೋದು ಎಲ್ಲನೂ. ಆ ಕಡೆ ಒಬ್ರು ಈ ಕಡೆ ಒಬ್ರು ಎಲ್ಲ ಓಡಾಡ್ತಾವ್ರೆ. ನೀವು ಯಾರು ಇಲ್ಲ ಅನ್ಸುತ್ತೆ ಮನೆ ಒಳಗಡೆ. ಹೇಳದ್ನಲ್ಲ ಸರ್, ನಮ್ಮಮ್ಮ ಮನೆಗೆ ಹೋಗಿದ್ದೆ ನಾನು ಅಂತ. ನನಗೇನು ಗೊತ್ತಿಲ್ಲ ಸರ್. ಓ ಗಾಡ್, ಏನೋ ಮಾತಾಡ್ತಾವ್ರೆ ಇಬ್ರು. ನೋಡು, ಈ ಕಡೆ ಒಬ್ರು ರೂಮಿಗೆ ಒಬ್ರು ಹೋದ್ರು. ಬಂಗಾರಮ್ಮ ಈ ಕಡೆ ರೂಮ್ಗೆ ಹೋಗಿರೋದೆಲ್ಲ ತೋರಿಸ್ತಾ ಐತೆ. ಇವ್ರೇನಾದ್ರೂ ಒಡವೆ ಕದ್ಕೊಂಡು ಹೋಗಕ್ಕೆ ಬಂದಿದ್ರಾ ಅಂತ. ಏನೋ ಸರ್, ನಾನು ಚೆಕ್ ಮಾಡಣಿ ಅಂತ ಅನ್ಕೊಂಡೆ ಸರ್. ಚೆಕ್ ಮಾಡಣಿ ಅಂತ ಅನ್ಕೊಂಡ್ರೆ ಅದು ಮರ್ತೇ ಹೋಗ್ಬಿಟ್ಟೆ ಸರ್. ನನಗೇನು ಗೊತ್ತಿಲ್ಲ ಸರ್. ನಾನು ಈಗಿನ್ನೂ ಚೆಕ್ ಮಾಡಬೇಕಿತ್ತು, ಅಷ್ಟಾಗಿ ನೀವೇ ಬಂದ್ರಿ. ಓ ಶಿಟ್, ಇವರೇನೇನೆ ನೋಡಿ, ಬ್ಯಾಗು, ಒಡವೆ ಬ್ಯಾಗ್ ಇದೆ ಅಲ್ವಾ? ಅಯ್ಯೋ ಹೌದು ಸರ್, ಇದೇ ಒಡವೆ ಬ್ಯಾಗು. ಹಂಗಾದ್ರೆ ನಿಮ್ಮ ಮನೆ ಒಳಗಡೆಯಿಂದ ಬಂಗಾರ ಕತ್ಕೊಂಡೋಗಿರೋದು ಬಂಗಾರಮ್ಮ, ನಿಮ್ಮ ಅತ್ತೆ ನಿನ್ನ ಆದ್ನಿ ಕಣಮ್ಮ. ಇಬ್ರು ಒಡವೆನ ನೋಡು ಎಷ್ಟು ಸಲೀಸಾಗಿ ಎತ್ಕೊಂಡು ನೀಟಾಗಿ ಹೋಗ್ತಾವ್ರೆ. ಹೋ ಶಿಟ್. ಹೌದಲ್ವಾ ಸರ್? ನೋಡಿದ್ರೆ ಸರ್, ನನ್ನ ಮೇಲೆ ಎತ್ತಾಕ್ತಾರಲ್ವ ಸರ್ ಇವರೆಲ್ಲನೂ ಸೇರ್ಕೊಂಡು. ನೋಡ್ದಾ,
ನನ್ನನ್ನು ಸಿಗಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನನ್ನ ಆದ್ಮೇಲೆ ಎಷ್ಟೆಲ್ಲ ನಾಟಕ ಮಾಡ್ತಾವ್ರೆ ಅಂತ ಹೇಳಿ ನಂಗೆ ತುಂಬ ಬೇಜಾರಾಗ್ತಾ ಇದೆ ಸರ್. ಈ ಥರ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ನನ್ನ ಕನಸಲ್ಲೂ ಅಂದ್ಕೊಂಡಿರಲ್ಲ ಸರ್. ಯಾವ ಥರ ಮಾಡಿದ್ದಾರೆ ನೋಡಿ ಸರ್. ಈಗ ಮನೆ ಹತ್ರ ಹೋಗಿದ್ದೆ, ಎಷ್ಟು ಚೆನ್ನಾಗಿ ನಾಟಕ ಆಡಿದ್ರು ಅಂತಂದ್ರೆ, ಆ ಎಷ್ಟು ಸೂಪರಾಗಿ ನಾಟಕ ಆಡ್ಬಿಟ್ರು ಗೊತ್ತಾ. ಏನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಆಡ್ಬಿಟ್ರು ಎಲ್ಲಾನು. ಹಂಗೆ ಹಿಂಗೆ ನಮಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ನನಗಂತೂ ಈಗ ಅವ್ರ ಮೇಲೆ ಸಿಟ್ಟು ಬರ್ತಿರೋದು. ಈಗ CC ಕ್ಯಾಮ್ರಾದು ಫುಟೇಜ್ ಎಲ್ಲ ನಾನು ಕಳಿಸಿ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀನಿ. ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿರೋದು ಅವರು. ಊರಾಗಿರೋರ್ನೆಲ್ಲ ಮ್ಯಾನಿಪುಲೇಟ್ ಮಾಡಿ ಏನೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾವ್ರೆ. ಈ ಥರ ಮಾಡೋಕ್ಕೆ ಎಷ್ಟು ದಿನದಿಂದ ಕಾದಿದ್ರೋ ಏನೋ. ಅಯ್ಯೋ ಸರ್, ನಮ್ಮ ಅತ್ತೆನೇ ಈ ಥರ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್. ಎಷ್ಟು ಮೋಸ ಮಾಡಿಬಿಟ್ರು ಸರ್ ನಮ್ಮ ಅತ್ತೆ. ಛೇ, ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು, ಮುಖ್ಯಸ್ಥೆಯಿಂದ ಕೆಳಗಡೆ ಇಳಿಸ್ಬೇಕು, ಅವ್ರು ಮುಖ್ಯಸ್ಥೆ ಆಗಬೇಕು, ಜೊತೆಗೆ ಅಷ್ಟೊಂದು ರೂಪಾಯಿ ಒಡವೆ ದುಡ್ಡೆಲ್ಲ ಹೊಡೆದು ಬಿಡಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಾಟಕಾಡಿ ನನಗೆ ಎಲ್ಲ ಟೆನ್ಷನ್ ಕೊಟ್ಬಿಟ್ರು ಸರ್. ಛೇ, CC ಕ್ಯಾಮ್ರಾ ಇಲ್ಲ ಅಂದಿದ್ರೆ ನನ್ನ ಮೇಲೆ ಜನ ಎಲ್ಲ ಅಪವಾದನೆ ಹೊರಿಸಿರೋರು ಸರ್. ಜನರಿಗೆಲ್ಲ ಫಸ್ಟು ಹೇಳ್ಬೇಕು ಸರ್ ಎಲ್ಲನೂ. ಏನ್ ಗೌಡ್ರೆ, ಅಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದೀನಿ ಬರ್ರಿ ಅಂದ್ರೆ ಬರ್ಲೇ ಇಲ್ಲ. ಇನ್ನೇನಪ್ಪ ಮೀಟಿಂಗ್ ಅರೇಂಜ್ ಮಾಡೋದು? ಆ CC ಕ್ಯಾಮ್ರಾ ಹಾಕಿದ್ಲ ನನ್ನ ಸೊಸೆ. ಆ CC ಕ್ಯಾಮ್ರಾದಾಗೆಲ್ಲ ಪೂರ್ತಿ ತೋರಿಸ್ತಾ ಇತ್ತಲ್ಲ ನೋಡಿ. ಆ CC ಕ್ಯಾಮ್ರಾದಾಗೆ ನನ್ನ ಎಂಡ್ರು ಬೊಡ್ಡಿ ಬಂಗಾರಮ್ಮ ನೀನಿಯ ಒಡವೆ ಕತ್ಕೊಂಡು ಹೋಗಿರೋದು ನನ್ನ ಸೊಸೆ ಮನೆಯಿಂದ. ಈಗ ನನ್ನ ಸೊಸೆ ಯಾಕೆ ಕಟ್ಕೊಡ್ಬೇಕು? ಬಂಗಾರ ಮನೆ ಕಟ್ಕೊಡ್ತಾಳೆ. ಸರ್, ನಮ್ಮ ಅತ್ತೆನ ಮಾತ್ರ ಸುಮ್ಮನೆ ಬಿಡಬೇಡಿ ಸರ್. ಈ ಥರ ಮಾಡೋಕ್ಕೆಲ್ಲನೂ ಹೆಂಗೆ ಸರ್ ಮನ್ಸು ಬಂತವರಿಗೆ? ಛೇ, ನನಗಂತೂ ಬೇಜಾರಾಗ್ತಾ ಇದೆ ಸರ್. ದೇವ್ರು ಒಡವೆ ಸರ್, ನನ್ನ ಮೇಲೆ ಕೋಪ ಇದ್ರೆ ನನ್ನ ಮೇಲೆ ತೋರಿಸ್ಲಿ ಸರ್. ಅದು ಬಿಟ್ಬಿಟ್ಟು ದೇವ್ರು ಒಡವೆ ಮೇಲೆ ಸರ್ ತೋರಿಸೋದು. ನಾನು ಏನು ಸರ್ ಅನ್ಯಾಯ ಮಾಡಿದ್ದೆ ಅವರಿಗೆ? ಛೇ, ಈ ಥರ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಹೀಗೆ ಹೋದ್ರೆ ನನ್ನೇ ಯಾಮರ್ಸ್ಬಿಟ್ರಲ್ವಾ, ಏನೂ ಗೊತ್ತಿಲ್ಲ ನಂಗೆ ನಾಟಕ ಆಡ್ಬಿಟ್ರಲ್ವಾ. ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ನಾನಂತೂ ಇನ್ಯಾವುದೂ ಯೋಚನೆ ಮಾಡಲ್ಲ, ಮಾಡ್ತೀನಿ ಅವರಿಗೆ ಸರಿಯಾಗಿ ಮಾಡ್ತೀನಿ. ಸರ್ ಬಿಡಬೇಡಿ ಸರ್. ಈ ಥರ ಮೋಸ ಮಾಡಿರೋರಿಗೆಲ್ಲ ಯಾಕೆ ಸರ್ ಬಿಡಬೇಕು? ಬಿಡಬೇಡಿ ಸರ್. ಎಲ್ಲ ಫುಲ್ಲು ಮೋಸ ಸರ್ ಎಲ್ಲನೂ. ನೋಡಿ ಸರ್ ನಮ್ಮ ಅತ್ತೆ ನನಗೆ ಈ ಥರ ಮಾಡೋರೆ ಅಂತ ಗೊತ್ತೇ ಇರಲಿಲ್ಲ. ತಗೊಳ್ಳಿ ಲ್ಯಾಪ್ಟಾಪ್, ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀನಿ. ಅದನ್ನ ಫುಟೇಜ್ ಎಲ್ಲ ನಾನು ಕೊಡಿ ಅದನ್ನ. ಸರಿ ಸರ್, ಆಯಿತು ಸರ್. ಅಯ್ಯೋ 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 ಬಂಗಾರಮ್ಮ, ಈ ಅಮ್ಮಂಗೆ ಏನು ಬಂದಿತ್ತು ಒಡವೆ ಕದ್ದಿ ಅಂತ ಗೊತ್ತಿ. ಗೌಡ್ರ ಇದೇನು ನಿಮ್ಮ ಹೆಂಡತಿ ಇಂಥ ಕೆಲಸ ಮಾಡೋಳಲ್ಲ ನೋಡಿ. ನನ್ಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಯಾವತ್ತೂ ಸಂಬಂಧ ನಂದು ಅವಳಿಗೂ ಎಲ್ಲ ಮುರಿದು ಬಿದ್ದುಬಿಟ್ಟೈತೆ. ಇನ್ನು ನನಗೂ ಅವಳಿಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ನೀವೇನಿದ್ರು ಹೋಗಿ ಅವಳನ್ನೇ ಕೇಳ್ಕೋಬೇಕು. ನನ್ನ ಸೊಸೆ ಮೇಲೆ ಬಂದಿತ್ತಲ್ಲ, ಅದಕ್ಕೆ ನಾನು ಸೊಸೆದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ದುಡ್ಡು ಕಟ್ಕೊಡ್ತೀನಿ ಅಂದೆ. ಇನ್ನೆಲ್ಲ ಬಂಗಾರ ಮನೆ ಕಟ್ಕೊಡ್ತಾಳೆ ಹೋಗಿ. ಆಯ ಮುಂತಾಗೆ ಇಸ್ಕೊಳ್ಳಿ. ಏನೇನು ಕದ್ದಿರೋ ಯಾರು ಅಂತ ಗೊತ್ತಾಯ್ತಲ್ಲ ನೋಡಿ. ಇದನ್ನೇ ನೀವು ಊರ ಮುಂದೆ ಥಿಯೇಟರ್ ಥರ ದೊಡ್ಡದಾಗಿ ಪಿಕ್ಚರ್ ಹಾಕ್ಬಿಟ್ಟು ತೋರಿಸ್ಬಿಡ್ಬೇಕು ಯಾರು ಕದ್ದವ್ರೆ ಅಂತ. ಅಯ್ಯೋ, ಈ ವಿಷಯನ ಮೊದಲು ಊರಾಗೆ ಎಲ್ಲನೂ ಹೇಳ್ಬೇಕು. ಇಲ್ಲ ಅಂತಂದರೆ ಊರಾಗಿರೋರೆಲ್ಲನೂ ಪಾಪ ಗೌರಿನ ಬೈಕತ್ತಾ ಇದ್ರು. ಇವರೇನೇ ಹಿಂಗೆಲ್ಲ ಕಳ್ತನ ಮಾಡಿರೋದು ಹಂಗೆ ಹಿಂಗೆ ಅಂತ. ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋತೀನಿ. ನಾವೆಲ್ಲ ನಿಮ್ಮ ಮೇಲೇ ಸ್ವಲ್ಪ ತಪ್ಪು ತಿಳ್ಕೊಂಡಿದ್ವಿ ಕಣಮ್ಮ. ನಿಮ್ಮ ಅತ್ತೆ ಹಿಂಗೆ ಕಳ್ತನ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. 25-30 ವರ್ಷದಿಂದ ಎಲ್ಲನೂ ಅವರೇ ನಡೆಸ್ಕೊಂಡು ಹೋಯ್ತಿದ್ರಲ್ಲ, ಅದಕ್ಕೆ. ಪರವಾಗಿಲ್ಲ ಬಿಡಿ, ನಿಮಗೆ ತಾನೇ ಏನು ತಪ್ಪಿದೆ? ಪಾಪ ನಿಮಗೆ ತಾನೇ ಏನು ಗೊತ್ತು ನಾನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ತಾನೇ ಏನು ಗೊತ್ತು? ನಿಮಗೂ ಏನೂ ಗೊತ್ತಿಲ್ಲದೆ ಮಾಡಿರ್ತೀರಲ್ವಾ? ಪರವಾಗಿಲ್ಲ ಬಿಡಿ, ಏನು ತೊಂದರೆ ಇಲ್ಲ. ಪಂಚಾಯತಿ ತಕ್ಕೆ ಎಲ್ಲರೂ ಬಂದವ್ರೆ. ಹೋಗ್ಬಿಟ್ಟು ಫಸ್ಟ್ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು. ಹಿಂಗಿಂಗಲ್ಲ ಹಿಂಗಿಂಗೆ ಐತೆ ಅಂತೇಳಿ ಮೊದಲು ವಿಷಯ ಹೇಳ್ಬೇಕು. ಸರಿ, ನಾನಿನ್ನು ಬರ್ತೀನಿ. ಮಾವ ಹೆಂಗೆ? ಸೂಪರ್ ಸೊಸೆ. ನಾನು ಕಲ್ಸಕ್ಕಾಗ್ದಿರೋದನ್ನ ನೀನು ಕಲಿಸ್ತಾ ಇದೆಯಲ್ಲ, ಬೇಷ್ ಬೇಷ್. ಮೆಚ್ಕೊಂಡೆ ನಿನ್ನ ಬಿಡು. ನನ್ನ ಕೈಲೇ ಕಲ್ಸಕ್ಕಾಗಲಿಲ್ಲ ಬಿಲಾಲಿಗೆ ಬುದ್ಧಿಯ, ನೀನು ಕಲ್ಸಿರೋದಕ್ಕೆ ನಾನು ಮೆಚ್ಕೊಂಡ್ಲೇಬೇಕು. ನನಗೆ ಅವಳನ್ನ ಕಂಡ್ರೆ ನೀನು ಆಗಕ್ಕಿಲ್ಲ. ಅವಳು ಕಂಡ್ರೆ ಮುಯ್ಯೆಲ್ಲ ಉರ್ದೋಯ್ತದೆ ನನಗಂತೂ. ಅವಳನ್ನ ಕಂಡ್ರೆ ಹೆಂಗೆ ಅನ್ನಿಸ್ಬಿಡ್ತದೆ ನನಗೆ ಅಂದರೆ. ಅಲ್ಲ ಮಾವ, ನಮ್ಮ ಅತ್ತೆ ನನ್ನ ಮೇಲೆ ಇದೆಲ್ಲ ಪ್ಲಾನ್ ನಮ್ಮ ಅತ್ತೆದೇನೆ. ಒಡವೆ ಕದಿಬೇಕು ಅನ್ನೋ ಪ್ಲಾನು. ಅದಕ್ಕೇನೆ ಡೂಪ್ಲಿಕೇಟ್ ಒಡವೆ ಇಕ್ಕಿ ಒರಿಜಿನಲ್ ಒಡವೆನ ಎತ್ತಿಕ್ಕಿದ್ದು ನಾನು. ವೆರಿ ಗುಡ್ ಕಣಮ್ಮ. ಒಳ್ಳೆ ಕೆಲಸ ಮಾಡಿದ್ಯಾ. ವೆರಿ ಗುಡ್ ವೆರಿ ಗುಡ್ ವೆರಿ ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡಮ್ಮ. ಇನ್ನು ಬಂಗಾರಮ್ಮ ಅದು ಏನು ಮಾಡ್ಕೊಂತಾಳೆ ಮಾಡ್ಕೊಳ್ಳಿ ಬಿಡು. ಇನ್ನು ಹೆಂಗೋ ಒಡವೆ ಎಲ್ಲ ಐತಲ್ಲ, ಏನೂ ಆಗಿಲ್ವಲ್ಲ. ದೇವ್ರ ಉತ್ಸವನ ಹೆಂಗೋ ಚೆನ್ನಾಗಿ ಅದ್ದೂರಿಯಾಗಿ ಏನೇನು ನಡೆಸಿದ್ರೆ ಆಯಿತು. ಹ್ಞೂ ಮಾವ, ನಮ್ಮ ಅತ್ತೆ ಪ್ಲಾನ್ನ ನಮ್ಮ ಅತ್ತೆಗೆ ಉಲ್ಟಾ ಮಾಡಿದ್ದೀನಿ. ಮಾಡಬೇಕಿತ್ತು, ಮಾಡಿದ್ಯಾ ಬಿಡು.